Yes, hello all. In this class, we used to discuss regarding scope of variables with respect to Visual Basic. That is what VB.NET. Okay, before starting to the actual proceeding, we need to know what exactly scope means. Scope ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ we need to go further. Okay, what do you mean by scope? See, scope of variables, more specifically. Okay, scope is nothing but availability or accessibility of variables. Okay, so ಇವಾಗ ನಾರ್ಮಲಿ ನಾವು ಏನು ಮಾಡ್ತಾ ಇದ್ದೀವಿ, ವೇರಿಯೇಬಲ್ಸ್ ಸ್ಕೋಪ್ ಅಂದಾಗ ಸಿ ಮತ್ತು C++, ಇದೇ ಥರ ಜಾವಾ ಇಲ್ಲೆಲ್ಲ ನಾವು ಏನು ಮಾಡ್ತಾ ಹೋಗ್ತೀವಿ, ಸ್ಕೋಪ್ ಬಂದ್ಬಿಟ್ಟು ಒಂದು ಗ್ಲೋಬಲ್ ಸ್ಕೋಪ್ ಮತ್ತು ಇನ್ನೊಂದು ಲೋಕಲ್ ಸ್ಕೋಪ್ ಅಂತ ನಾವು ಡಿಸ್ಕಸ್ ಮಾಡ್ತೀವಿ. ಎಂತ ಇದು ಲೋಕಲ್ ಅಂದ್ರೆ ಏನು, ಗ್ಲೋಬಲ್ ಅಂದ್ರೆ ಏನು? ಸಿ, ನಾನು ಮುಂಚೆನೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಒಟ್ಟು ಹಳೆ ಕ್ಲಾಸ್ಗಳಲ್ಲೆಲ್ಲ. ಸೊ ಹೋಲ್ ಇಂಡಿಯಾನ ಕನ್ಸಿಡರ್ ಮಾಡಿಕೊಂಡ್ರೆ, ದಿಸ್ ಈಸ್ ವಾಟ್ ಅವರ್ ಇಂಡಿಯಾ ಅಂತ ಹೇಳಿದ್ರೆ, ವಾಟ್ ಪ್ರೈಮ್ ಮಿನಿಸ್ಟರ್ ತಗೊಂಡ್ರೆ ಅವರು ಹೋಲ್ ಇಂಡಿಯಾಕ್ಕೆ ಪ್ರೈಮ್ ಮಿನಿಸ್ಟರ್. ಓಕೆ, ದೇ ಬಿಲಾಂಗ್ಸ್ ಟು ಹೋಲ್ ಕಂಟ್ರಿ, ಗಾಟ್ ಇಟ್. ಹಾಗಾಗಿ ಅವರ ಸ್ಕೋಪ್ ಇದೆಯಲ್ಲ, ಇದು ಗ್ಲೋಬಲ್. ಓಕೆ, ಅದೇ ರೀತಿ ಇಂಡಿಯಾದಲ್ಲಿ ಒಂದು ಸ್ಟೇಟ್ ಇದೆ, ಸ್ಟೇಟ್ ನಥಿಂಗ್ ಬಟ್ ಕರ್ನಾಟಕ ಅಂತ ತಗೊಳ್ಳಿ. ದಿಸ್ ಈಸ್ ವಾಟ್ ಅವರ್ ಕರ್ನಾಟಕ. ಸೊ ಇಲ್ಲಿ ನಮ್ಮ CM ಇದ್ದಾರೆ. ಸೊ ಈ CMದ ಸ್ಕೋಪ್ ಬಂದ್ಬಿಟ್ಟು ಓನ್ಲಿ ಲಿಮಿಟೆಡ್ ಟು ದಿಸ್ ವಾಟ್ ಸ್ಟೇಟ್. ಅಂದರೆ ಇವರ ಸ್ಕೋಪು ಬರೀ ಇಲ್ಲಿಗೆ ಮಾತ್ರ ಸೀಮಿತ ಆಗಿದೆ. PMದ ಸ್ಕೋಪು ಪೂರ್ತಿ ಕಂಪ್ಲೀಟ್ ಆಗಿ ಹೋಲ್ ನೇಷನ್ಗೆ ವಾಟ್ ಸೀಮಿತ ಆಗಿದೆ. ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ದಿ ಈ ಸ್ಕೋಪ್. ಇದು PMದು ಗ್ಲೋಬಲ್ ಸ್ಕೋಪು, CMದು ಬಂದ್ಬಿಟ್ಟು ಲೋಕಲ್ ಸ್ಕೋಪ್. ಗಾಟ್ ಇಟ್. ಸೊ ಇನ್ ದಿ ವಾಟ್ ಸೇಮ್ ಸಿನಾರಿಯೋ, ಯಾವುದಾದ್ರೂ ಒಂದು ಫಂಕ್ಷನ್ ಒಳಗಡೆ ಫಂಕ್ಷನ್ ಆ್ಯಡ್ ಅಂತ ತೊಗೊಂಬಿಡಿ. ಒಂದು ಫಂಕ್ಷನ್ ಒಳಗಡೆ ನಾವು ಒಂದಿಷ್ಟು ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ ಅಂದರೆ ಅದ್ರ ಸ್ಕೋಪ್ ಇಲ್ಲಿ ಮಾತ್ರ ಇರುತ್ತೆ. ಓಕೆ, ಅದೇ ರೀತಿ ಈ ಫಂಕ್ಷನ್ಸ್ ಬಿಟ್ಟು ಹೊರಗಡೆ ಡಿಫೈನ್ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ಅದ್ರ ಸ್ಕೋಪು ಥ್ರೂಔಟ್ ದಿ ಪ್ರೋಗ್ರಾಮ್ ಇರುತ್ತೆ. ದಟ್ ಈಸ್ ವಾಟ್ ಗ್ಲೋಬಲ್. ಹೊರಗಡೆ ಇರೋದು, ಒಳಗಡೆ ಇರೋದು ಲೋಕಲ್ ಸ್ಕೋಪ್. ಗೆಟಿಂಗ್? ಹೊರಗಡೆದು ಗ್ಲೋಬಲ್ ಸ್ಕೋಪ್. ಸಿ, ಇಲ್ಲಿ ನಾವು ವಿತ್ ರೆಸ್ಪೆಕ್ಟ್ ಟು VB.NET ನಾವು ಸ್ಕೋಪ್ನ ಯಾವ ರೀತಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಇವಾಗ ನೋಡ್ತಾ ಹೋಗೋಣ. ಸೊ ಫಾರ್ ದಿಸ್ ಐ ಆಮ್ ರೆಫರಿಂಗ್ ಎ ಡಾಕ್ಯುಮೆಂಟ್, ದಟ್ ಈಸ್ ವಾಟ್ ಅ ಮೈಕ್ರೋಸಾಫ್ಟ್ ಅಫಿಷಿಯಲ್ ಡಾಕ್ಯುಮೆಂಟ್ ಐ ಯೂಸ್ ಟು ರೆಫರ್. ಸಿ, ನೋಡ್ತಾ ಬನ್ನಿ. ಇಲ್ಲಿ ಈ ಮೈಕ್ರೋಸಾಫ್ಟ್ ಡಾಕ್ಯುಮೆಂಟ್ ಬಗ್ಗೆ ಹೇಳ್ಬೇಕಪ್ಪ ಅಂದರೆ, ದೀಸ್ ಆರ್ ವಾಟ್ ಅಲ್ಟಿಮೇಟ್ ಡಾಕ್ಯುಮೆಂಟ್ಸ್ ವಿಚ್ ಆರ್ ಪ್ರಿಪೇರ್ಡ್ ಬೈ ಮೈಕ್ರೋಸಾಫ್ಟ್ and they are very specific to the topics. That's why better we need to go for Microsoft documents what with respect to learning Microsoft technologies. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ವಿಜುವಲ್ ಬೇಸಿಕ್ ಬಂದ್ಬಿಟ್ಟು ಯಾವುದಿದೆ, ಇದು VB.NET. ಇಟ್ ಇಸ್ ದಿ ಪ್ರಾಡಕ್ಟ್ ಆಫ್ ವಾಟ್ ಮೈಕ್ರೋಸಾಫ್ಟ್. ದಟ್ಸ್ ವೈ ವಿ ನೀಡ್ ಟು ಗೋ ವಿತ್ ದಿಸ್. ಸಿ, ನಾನಿಲ್ಲಿ ಹೋಗ್ತಾ ಇದ್ದೀನಿ, ಬರೀ ಇದನ್ನೇ ರೆಫರ್ ಮಾಡಬೇಕು ಅಂತ ಅಲ್ಲ, ಸಮ್ ವಾಟ್ ಇಟ್ ಈಸ್ ವಾಟ್ ಸ್ಟ್ಯಾಂಡರ್ಡ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್ ಒನ್. ಸೊ ಇಲ್ಲಿ ಸ್ಕೋಪ್ಸು ಎಷ್ಟು ಸ್ಕೋಪ್ಸ್ ಇದೆ? ಬ್ಲಾಕ್ ಸ್ಕೋಪ್ ಅಂತ ಇದೆ, ಪ್ರೊಸೀಜರ್ ಸ್ಕೋಪ್ ಅಂತ ಇದೆ, ಮಾಡ್ಯೂಲ್ ಸ್ಕೋಪ್ ಅಂತ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ನೇಮ್ ಸ್ಪೇಸ್ ಸ್ಕೋಪ್ ಅಂತ ಇದೆ. ಈ ನೇಮ್ ಸ್ಪೇಸ್ ಸ್ಕೋಪ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಇವಾಗ ನಾವು ಏನು ನೋಡ್ತಾ ಹೋಗೋಣಪ್ಪ ಅಂದರೆ ಬ್ಲಾಕ್ ಸ್ಕೋಪ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಬನ್ನಿ, ಇಲ್ಲಿ ಬ್ಲಾಕ್ ಸ್ಕೋಪ್ ಬಗ್ಗೆ ಹೇಳ್ತಾ ಇದ್ದಾರೆ. ಬ್ಲಾಕ್ಸ್ ಅಂದರೆ ಯಾವುದು? ಇವಾಗ ವೈಲ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಇರುತ್ತೆ, ಆ ಕಂಡೀಷನಲ್ ಸ್ಟೇಟ್ಮೆಂಟ್ ಬ್ಲಾಕ್ಸ್, ಅದನ್ನು ಬ್ಲಾಕ್ಸ್ ಅಂತ ಕರಿಬೋದು. ಲೂಪ್ಸ್ ಇರುತ್ತೆ, ಅದೇ ರೀತಿ ಎರರ್ ಹ್ಯಾಂಡ್ಲಿಂಗ್ ಸ್ಟೇಟ್ಮೆಂಟ್ಸ್ ಇರುತ್ತೆ. ಓಕೆ, ಇವುಗಳನ್ನೆಲ್ಲ ನಾವು ಏನಂತ ಕರಿತೀವಿ, ಅದೊಂದು ಬ್ಲಾಕ್ ಅಂತ ಕರಿತೀವಿ. ಓಕೆ, ಸೊ ಇಫ್ ಯು ಕಮ್ ಟು ವಾಟ್, ಇವಾಗ ಯಾವುದೊಂದು ಕಂಡೀಷನಲ್ ಸ್ಟೇಟ್ಮೆಂಟ್ ಇದೆ ಅಂತ ಅಂದ್ಕೊಳ್ಳಿ, ಇಫ್. ಸೊ ಇಲ್ಲಿ ಕಂಡೀಷನ್ ಇದೆ, ಇದ್ರ ಒಳಗಡೆ ಈ ಬ್ರಾಕೆಟ್ ಒಳಗಡೆ ಇರುತ್ತಲ್ಲ, ಇದನ್ನ ನಾವು ಇಫ್ ಬ್ಲಾಕ್ ಅಂತ ಕರಿತೀವಿ. ಇಫ್ ಬ್ಲಾಕ್, ಗಾಟ್ ಇಟ್. ಇದೇ ರೀತಿ ಲೂಪ್ದು ಫಾರ್ ಲೂಪ್ ತಗೊಳ್ಳಿ, ಇದು ಫಾರ್ ಬ್ಲಾಕ್.
ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಬ್ಲಾಕ್ ಲೆವೆಲ್ ವಾಟ್ ಸ್ಕೋಪ್ ಬಂದ್ಬಿಟ್ಟು ಈ ಥರ ವಾಟ್ ಕಂಡೀಷನಲ್ ಸ್ಟೇಟ್ಮೆಂಟ್ಸು ಲೂಪ್ಸು ಅದಾದಮೇಲೆ ಎರರ್ ಹ್ಯಾಂಡ್ಲಿಂಗಲ್ಲಿ ಟ್ರೈ ಕ್ಯಾಚ್ ಬ್ಲಾಕ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇದೆಲ್ಲ ಏನಪ್ಪ ಬ್ಲಾಕ್ ಲೆವೆಲ್ ವಾಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಬರೋಣ. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಇದನ್ನು ನಾನು ಕಾಪಿ ಮಾಡ್ತಾ ಇದ್ದೀನಿ. ಎಕ್ಸಾಂಪಲ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ನಮ್ಮ ಕೋಡಲ್ಲಿ ಏನು ಮಾಡ್ತಾ ಇದ್ದೀನಿ, ಐ ಯೂಸ್ ಟು ಪೇಸ್ಟ್. ನೋಡ್ತಾ ಬನ್ನಿ, ಇದು ಇಫ್ ಬ್ಲಾಕ್ ಇದೆ, ಇಲ್ಲಿ ನೋಡ್ಬೋದು ಇಫ್ ಕಂಡೀಷನ್ ಇದೆ, ಇಲ್ಲಿ ಎಂಡ್ ಆಗಿದೆ. ಸಿಂಪಲ್ ಇಫ್ ಇದು, ನಥಿಂಗ್ ಬಟ್ ಸಿಂಪಲ್ ಇಫ್. ಇಲ್ಲಿ ನಾವು ನೋಡ್ತಾ ಬಂದರೆ ಎನ್ ಅನ್ನೋ ಒಂದು ವೇರಿಯಬಲ್ ಇಲ್ಲಿ ತೊಗೊಂಡಿದ್ದೀನಿ. ಇದೇನು ಬ್ಲಾಕಲ್ಲಿ ಇಲ್ಲ, ಇದು ಮೇಲ್ಗಡೆನೇ ಇದೆ. ಬಟ್ ಈ ಕಂಡೀಷನಲ್ ಸ್ಟೇಟ್ಮೆಂಟ್ ಒಳಗಡೆ ಇಲ್ಲಿ ಡಿಮ್ ಕ್ಯೂಬ್ ಅಂತ ಒಂದು ವೇರಿಯಬಲ್ ತೊಗೊಂಡಿದ್ದೀವಿ, ಇಂಟೀಜರ್ ವೇರಿಯಬಲ್. ಇದನ್ನು ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಕ್ಯೂಬ್ದು ವಾಟ್ ಪ್ರೊಸೆಸಿಂಗ್ ಮಾಡ್ತಾ ಇದ್ದೀನಿ. ಸೊ 10⁻³ ಮಾಡಿಬಿಟ್ಟು ಸೊ ಅದನ್ನು ಕ್ಯೂಬ್ ಒಳಗಡೆ ಹಾಕ್ತಾ ಇದ್ದೀನಿ. ಕ್ಯೂಬ್ನ ನಾನು ಈ ಬ್ಲಾಕ್ ಒಳಗಡೆ, ಇಫ್ ಬ್ಲಾಕ್ ಒಳಗಡೆ ಆಕ್ಸೆಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಈ ಕ್ಯೂಬ್ನ ಹೊರಗಡೆ ಆಕ್ಸೆಸ್ ಮಾಡ್ಲಿಕ್ಕಾಗತ್ತಾ, ಇಫ್ ಬ್ಲಾಕ್ ಬಿಟ್ಟು ಹೊರಗಡೆ ಆಕ್ಸೆಸ್ ಮಾಡ್ಲಿಕ್ಕಾಗತ್ತಾ ಅನ್ನೋದನ್ನ ವಿ ನೀಡ್ ಟು ನೋ. ಸೊ ಬನ್ನಿ, ನಾನಿಲ್ಲಿ ಕ್ಯೂಬ್ ಈಸ್ ಈಕ್ವಲ್ ಟು n × n ಮಾಡ್ತಾ ಇದ್ದೀನಿ. ಸೊ ವೆದರ್ ವಿ ಕ್ಯಾನ್ ಏಬಲ್ ಟು ಡೂ ದಿಸ್, ಇಲ್ಲ. ನೋಡ್ತಾ ಬನ್ನಿ, ಎರರ್ ಏನು ಹೇಳ್ತಾ ಇದೆ, ಕ್ಯೂಬ್ ಈಸ್ ನಾಟ್ ಡಿಕ್ಲೇರ್ಡ್, ಇಟ್ ಮೇ ಬಿ ಇನ್ಆಕ್ಸೆಸಬಲ್ ಡ್ಯೂ ಟು ಇಟ್ಸ್ ಪ್ರೊಟೆಕ್ಷನ್ ಲೆವೆಲ್. ಇದನ್ನು ನಾವು ಆಕ್ಸೆಸ್ ಮಾಡ್ಲಿಕ್ಕೆ ಆಗಲ್ಲ, ಇದ್ರ ಸ್ಕೋಪ್ ಇಲ್ಲಿ ಇಲ್ಲ. ಇದ್ರ ಸ್ಕೋಪ್ ಬಂದ್ಬಿಟ್ಟು ಈ ಬ್ಲಾಕಲ್ಲಿ ಅಷ್ಟೇ ಇರೋದು. ಅರ್ಥ ಆಗ್ತಿದೆಯಾ? ಹಾಗಾಗಿ ಕ್ಯೂಬ್ನ ಇಲ್ಲಿ ಯೂಸ್ ಮಾಡಲಿಕ್ಕೆ ಚಾನ್ಸಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಇದೇ ರೀತಿ ನಾವು ಫಾರ್ಗೆ ಫಾರ್ ಆಗ್ಬೋದು, ವೈಲ್ ಆಗ್ಬೋದು, ಟ್ರೈ ಆ್ಯಂಡ್ ಕ್ಯಾಚ್ ಬ್ಲಾಕ್ ಆಗ್ಬೋದು, ವಾಟ್ ಎವರ್ ಇಟ್ ಮೈಟ್ ಬಿ, ಬ್ಲಾಕ್ ಲೆವೆಲಲ್ಲಿ ನಾವು ಡಿಕ್ಲೇರ್ ಮಾಡಿರೋ ವೇರಿಯಬಲ್ ಯೂಸ್ ಅದೇ ಬ್ಲಾಕಲ್ಲಿ ಯೂಸ್ ಮಾಡ್ಕೋಬೇಕು. ದಟ್ಸ್ ಇಟ್, ನಥಿಂಗ್ ಮೋರ್ ದೆನ್ ದಿಸ್. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಿದೆ ನಾವು ನೋಡ್ತಾ ಹೋಗೋಣ. ಬ್ಲಾಕ್ ಲೆವೆಲ್ ವೇರಿಯಬಲ್ ಆದಮೇಲೆ ವಿ ಹ್ಯಾವ್ ಪ್ರೊಸೀಜರ್ ಸ್ಕೋಪ್ ಅಂತ ಹೇಳ್ತಾ ಇದ್ದಾರೆ. ಪ್ರೊಸೀಜರ್ ಅಂದರೆ ಏನು ಅನ್ನೋ ನಮ್ಗೆ ಗೊತ್ತಿರಬೇಕಾಗುತ್ತೆ. ವಾಟ್ ಎಕ್ಸಾಕ್ಟ್ಲಿ ಪ್ರೊಸೀಜರ್ ಮೀನ್ ಅಂತ. ಬನ್ನಿ, ನಾವಿಲ್ಲಿ ಪ್ರೊಸೀಜರ್ ಅಂದರೆ ಏನು ಅಂತ ನೋಡೋಣ. ಮೆಥಡ್ ಅಂತ ಕರಿತೀವಿ ನಾವು, ನೆಕ್ಸ್ಟ್ ಫಂಕ್ಷನ್ ಅಂತ ಕರಿತೀವಿ, ಪ್ರೊಸೀಜರ್ ಅಂತ ಕರಿತೀವಿ, ಸಬ್ ರೂಟೀನ್ ಅಂತ ಕರಿತೀವಿ, ಸಮಟೈಮ್ಸ್ ಮಾಡ್ಯೂಲ್ ಅಂತಲೂ ಕರಿತೀವಿ. ಇದೆಲ್ಲದಕ್ಕೂ ಒಂದೇ ಅರ್ಥ. ನಾವು ಫಂಕ್ಷನ್ ಕಾನ್ಸೆಪ್ಟ್ನ ಕಲ್ತಿದ್ದೀವಲ್ಲ, ಸೊ ಫಂಕ್ಷನ್ಸ್ಗೆ ಇರುವಂಥ ಬೇರೆ ಬೇರೆ ಏನಿದು ಹೆಸರುಗಳು. ಬಟ್ ಇಲ್ಲಿ ಮಾಡ್ಯೂಲ್ ಅಂತ ಅಂದರೆ VB.NET ಅಲ್ಲಿ ವಿಚ್ ಕನ್ವೆ ಡಿಫರೆಂಟ್ ಮೀನಿಂಗ್. ಓಕೆ, ಸೊ ಹಾಗಾಗಿ ಇದೊಂದು ಎಕ್ಸ್ಕ್ಲೂಡ್ ಮಾಡೋಣ ವಿತ್ ರೆಸ್ಪೆಕ್ಟ್ ಟು VB.NET. ಅದು ಬಿಟ್ಟು ಜನರಲಿ ಒಂದು ಮಾಡ್ಯೂಲ್ ಇದೆಯಪ್ಪ ಅಂದ್ರೆ ಒಂದು ಫಂಕ್ಷನಾಲಿಟಿ ಇದೆ, ಒಂದು ಮೆಥಡ್, ಒಂದು ಫಂಕ್ಷನ್, ಒಂದು ಪ್ರೊಸೀಜರ್, ಒಂದು ಸಬ್ ರೂಟೀನ್, ಎಲ್ಲದನ್ನು ನಾವು ಕರಿಬೋದು. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಯಾವ ಸ್ಕೋಪ್ ಹೇಳ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಬನ್ನಿ. ವಾಟ್ ಎಕ್ಸಾಕ್ಟ್ಲಿ ದೇ ಆರ್ ಟೆಲಿಂಗ್, ಪ್ರೊಸೀಜರ್ ಸ್ಕೋಪ್ ಅಂದರೆ ಯಾವುದಾದ್ರೂ ಒಂದು ಫಂಕ್ಷನ್ನಲ್ಲಿ, ಯಾವುದಾದ್ರೂ ಒಂದು ಸಬ್ ರೂಟೀನಲ್ಲಿ ನಾವು ಹಾಕ್ಕೊಂಡಿರ್ತೀವಲ್ಲ, ಆ ವೇರಿಯಬಲ್ಸ್ ಸ್ಕೋಪು ಅದೇ ಫಂಕ್ಷನಲ್ಲಿ ಮಾತ್ರ ಅವೈಲಬಲ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ದಿಸ್ ಈಸ್ ವಾಟ್ ಆ್ಯಡ್ ಅನ್ನೋದು ಒಂದು ಫಂಕ್ಷನ್ ಅಂದರೆ, ಸೊ ಈ ಫಂಕ್ಷನ್ ಒಳಗಡೆ ಒಂದು ವೇರಿಯಬಲ್ ತೊಗೊಂಡ್ರೆ ನಾನು, ಯಾವುದಪ್ಪ, ಡಿಮ್ n ಆಸ್ ಇಂಟೀಜರ್ ಅಂತ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಇದರದ್ದು ಎಂದು ಈ ಫಂಕ್ಷನ್ ಒಳಗಡೆ ಪೂರ್ತಿ ಆಕ್ಸೆಸಬಿಲಿಟಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಆಲ್ರೆಡಿ n ಆಸ್ ಇಂಟೀಜರ್ ಒಂದು ವೇರಿಯಬಲ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಇದನ್ನು ಏನಂತ ಕರಿತೀನಿ, ಇದರ ಸ್ಕೋಪ್ ಬಂದ್ಬಿಟ್ಟು ಪ್ರೊಸೀಜರ್ ಸ್ಕೋಪ್. ವಾಟ್ ಎಕ್ಸಾಕ್ಟ್ಲಿ ದಿ ಸ್ಪೆಲ್ಲಿಂಗ್, PROCEDURE. ಓಕೆ, PROCEDURE, ಪ್ರೊಸೀಜರ್ ಸ್ಕೋಪ್ ಎಂದು. ಅದೇ ರೀತಿ ಇದು ಕ್ಯೂಬ್ ಇದೆಯಲ್ಲ, ದಿಸ್ ಈಸ್ ವಾಟ್ ಬ್ಲಾಕ್ ಸ್ಕೋಪ್. ಓಕೆನಾ? ಸೊ ಎನ್ ಅನ್ನ ನಾನು ಈ ಫಂಕ್ಷನ್ನಲ್ಲಿ ಪೂರ ಯೂಸ್ ಮಾಡ್ಬೋದು. ಇಲ್ಲಿ ಶುರುವಾಗಿರೋದು ಇಲ್ಲಿ ಎಂಡ್ ಆಗ್ತಾ ಇದೆ. ಸೊ ಎನ್ ಅನ್ನ ನಾನು ಇಲ್ಲಿ ಆಕ್ಸೆಸ್ ಮಾಡ್ತಾ ಇದ್ದೀನಾ, ಮಾಡ್ಕೊಳ್ಳಿ. ಇಲ್ಲಿ ಕ್ಯೂಬ್ ಬದಲಿ n ಇಸ್ ಈಕ್ವಲ್ ಟು n × n ಮಾಡಿ. ಎಸ್, ವಿ ಕ್ಯಾನ್ ಏಬಲ್ ಟು ಆಕ್ಸೆಸ್. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ ಅಂತ ಅಂದರೆ, ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಪ್ರೊಸೀಜರ್ ಸ್ಕೋಪ್ ಅಂತ ಹೇಳ್ತಾ ಇದ್ದೀವಿ. ಸೊ ಲೇಟರ್ ವಾಟ್ ವಿ ಹ್ಯಾವ್, ಪ್ರೊಸೀಜರ್ ಸ್ಕೋಪ್ ಆಯಿತು, ಇವಾಗ ಬ್ಲಾಕ್ ಸ್ಕೋಪ್ ಆಯಿತು. ಮತ್ತೆ ಉಳಿದಿರೋದು ಯಾವುದಪ್ಪ ಅಂತ ನಾವು ಹೇಳ್ತಾ ಹೋದರೆ, ವಾಟ್ ವಿ ಹ್ಯಾವ್ ಮಾಡ್ಯೂಲ್ ಸ್ಕೋಪ್. ವಾಟ್ ಎಕ್ಸಾಕ್ಟ್ಲಿ ಮಾಡ್ಯೂಲ್ ಮೀನ್? ನೋಡ್ತಾ ಬನ್ನಿ,
ಈ ಕಂಪ್ಲೀಟ್ ವಾಟ್ ಕ್ಲಾಸ್ ಇದೆಯಲ್ಲ ಅದೇ ರೀತಿ ನಾವು ಮಾಡ್ಯೂಲ್ಸ್ನ ಸಹ VB.NET ಅಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಈ ಮಾಡ್ಯೂಲಲ್ಲಿ ಡಿಕ್ಲೇರ್ ಮಾಡಿರೋಂಥ ವೇರಿಯೇಬಲ್ಸು ನಾವೇನು ಮಾಡ್ಬೋದು, ಎಂಟೈರ್ ಮಾಡ್ಯೂಲಲ್ಲಿ ವಿ ಕ್ಯಾನ್ ಏಬಲ್ ಟು ಯೂಸ್. ಸೊ ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಇದು ಇನ್ನೊಂದು ವೇರಿಯೇಬಲ್ನ ನಾನು ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಸಮಥಿಂಗ್ ವಾಟ್ ಮಾಡ್ಯೂಲ್ ಸ್ಕೋಪ್ ಹಾಕೊಂಡ್ಬಿಟ್ಟು ಇಂಟ್ ಎಮ್ ಅಂತ ತೊಗೊಂಡಿರ್ತೀನಿ. ಅರ್ಥ ಆಗ್ತಿದೆಯಾ? ಇದರದ್ದು ಸ್ಕೋಪ್ ಬಂದ್ಬಿಟ್ಟು ಯಾವುದಿದೆ, ಇದು ಮಾಡ್ಯೂಲ್ ಸ್ಕೋಪ್. ಗೆಟಿಂಗ್? ಸೊ ಇಲ್ಲಿ ನೋಡ್ತಾ ಬನ್ನಿ, ಈ ಎಮ್ನ ನಾನು ಈ ಫಂಕ್ಷನಲ್ಲಿ ಯೂಸ್ ಮಾಡುತ್ತೀನಿ. ನೋಡ್ತಾ ಬರ್ಬೋದು ನೀವು, ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ n ಇಂಟು ಎಮ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಮಾಡ್ಬೋದಾ? ಮಾಡಿ, ನೋ ಪ್ರಾಬ್ಲಮ್. ಓಕೆ, ವಿ ಕ್ಯಾನ್ ಏಬಲ್ ಟು ಆಕ್ಸೆಸ್. ಇದೇ ರೀತಿ ಇನ್ನೊಂದು ಫಂಕ್ಷನ್ನ ನಾನು ಏನು ಮಾಡ್ತಾ ಇದ್ದೀನಿ, ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಯಾವುದಪ್ಪ ಫಂಕ್ಷನ್ ಬಂದ್ಬಿಟ್ಟು ಆ್ಯಡ್ ಅಂತ ಕ್ರಿಯೇಟ್ ಮಾಡ್ತಾ. ಸಬ್, ಇದು ಸನ್ ಅಲ್ಲ, ಸಬ್. ನೆಕ್ಸ್ಟ್ ಬಂದ್ಬಿಟ್ಟು ಎಂಡ್ ಸಬ್. ಗೆಟಿಂಗ್? ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಎಮ್ನ ಆಕ್ಸೆಸ್ ಮಾಡ್ತಾ ಇದ್ದೀನಿ. ಎಮ್ ಇಸ್ ಈಕ್ವಲ್ ಟು ಎಮ್ ಇಂಟು ಎಮ್. ಎಸ್, ವಿ ಕ್ಯಾನ್ ಏಬಲ್ ಟು ಆಕ್ಸೆಸ್, ಬಿಕಾಸ್ ಈ ಮಾಡ್ಯೂಲಲ್ಲಿ ಎಲ್ಲಿ ಬೇಕಾದರೂ ಆಕ್ಸೆಸ್ ಮಾಡ್ಬೋದು. ಹಾಗಾಗಿ ನಾವು ಇದನ್ನು ಏನಂತ ಹೇಳ್ತಾ ಇದ್ದೀವಿ ಅಂತ ಅಂದರೆ, ವಿ ಕ್ಯಾನ್ ಏಬಲ್ ಟು ಕಾಲ್ ಇಟ್ ಆಸ್, ಇದನ್ನು ನಾವು ಮಾಡ್ಯೂಲ್ ಸ್ಕೋಪ್ ಅಂತ ಕರಿತಾ ಇದ್ದೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಈ ಪ್ರೋಗ್ರಾಮು ವಾಟ್ ಕರೆಕ್ಟ್ ಇದೆ ಅಂತ ನಾವು ಚೆಕ್ ಮಾಡಬೇಕಪ್ಪ ಅಂದ್ರೆ, ವಿ ನೀಡ್ ಟು ಬಿಲ್ಡ್. ಇಫ್ ಇಟ್ ಈಸ್ ಸಕ್ಸಸ್ಫುಲಿ ಬಿಲ್ಡ್, ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಫೈನ್. ಎಸ್, ಥಿಂಗ್ಸ್ ಆರ್ ಓಕೆ. ಸೊ ಇದಾದಮೇಲೆ ನೆಕ್ಸ್ಟು ನಾವೇನು ಮಾಡಬೇಕಾಗುತ್ತೆ, ಸ್ಕೋಪ್ಗಳನ್ನ ನೋಡಿದ್ದಾಯ್ತು. ಇವಾಗ ಯಾವ್ಯಾವ ಸ್ಕೋಪ್ ನೋಡಿದ್ದಾಯಿತು, ನಾವು ಮಾಡ್ಯೂಲ್ ಸ್ಕೋಪ್ ನೋಡಿದ್ದಾಯಿತು, ಲೇಟರ್ ಫಾಲೋಡ್ ಬೈ ವಾಟ್ ಇಸ್ ದಿಸ್ ಪ್ರೊಸೀಜರ್ ಸ್ಕೋಪ್ ನೋಡಿದ್ದಾಯಿತು, ನೆಕ್ಸ್ಟ್ ಬ್ಲಾಕ್ ಸ್ಕೋಪ್ ನೋಡಿದ್ದಾಯಿತು. ಎಸ್, ಲೇಟರ್ what actually we need to do, we need to go with the namespaces. We need to go with namespaces. So ನೇಮ್ ಸ್ಪೇಸ್ ಅಂದರೆ ಏನು ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾನೊಂದಿಷ್ಟು ಎಕ್ಸಾಂಪಲ್ಸ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ನೀವು ನೋಡ್ತಾ ಹೋಗಿ. ಕಮ್ ಟು ವಿಜುವಲ್ ಸ್ಟುಡಿಯೋ. ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಪ್ರಾಜೆಕ್ಟಿಗೆ ಒಂದು ಫೋಲ್ಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ರೈಟ್ ಕ್ಲಿಕ್, ಆ್ಯಡ್ ವಾಟ್ ನ್ಯೂ ಫೋಲ್ಡರ್. ಓಕೆ, ನ್ಯೂ ಫೋಲ್ಡರ್ ಏನಪ್ಪ ಇದು, ಅಕಾಡೆಮಿಕ್ಸ್ ಅಂತ ಆ್ಯಡ್ ಮಾಡ್ತೀನಿ. ಅಕಾಡೆಮಿಕ್ ಅಂತ ಆ್ಯಡ್ ಮಾಡ್ತೀನಿ ನಾನು. ಓಕೆನಾ? ಅದೇ ರೀತಿ ಇನ್ನೊಂದು ಫೋಲ್ಡರ್ ಆ್ಯಡ್ ಮಾಡ್ತೀನಿ ನಾನು. ಆ್ಯಡ್ ವಾಟ್ ಇಸ್ ದಿಸ್ ನ್ಯೂ ಫೋಲ್ಡರ್, ಏನದು, ಸ್ಪೋರ್ಟ್ಸ್. ಎರಡು ಫೋಲ್ಡರ್ಸ್ ಆ್ಯಡ್ ಮಾಡಿದ್ದೀನಿ. ಇದರೊಳಗಡೆ ಒಂದು ಕ್ಲಾಸ್ ಹಾಕ್ತಾ ಇದ್ದೀನಿ ನಾನು. ರೈಟ್ ಕ್ಲಿಕ್, ಬೆಟರ್ ವಿ ಯೂಸ್ ಟು ಮಿನಿಮೈಸ್ ದಿಸ್. ರೈಟ್ ಕ್ಲಿಕ್, ಆ್ಯಡ್ ಕ್ಲಾಸ್. ಸೊ ಈ ಕ್ಲಾಸ್ಗೆ ಹೆಸರೇನು ಕೊಡ್ತಾ ಇದ್ದೀನಿ ನಾನು, ಅಟೆಂಡೆನ್ಸ್ ಅಂತ ಕೊಡ್ತೀನಿ. ಅಟೆಂಡೆನ್ಸ್. ಓಕೆನಾ? ಸಿ ಆ್ಯಡ್ ಮಾಡಿದ್ದೀನಿ, ನೋಡ್ತಾ ಬನ್ನಿ. ಅಕಾಡೆಮಿಕ್ ಒಳಗಡೆ ಏನಿದೆ, ಅಟೆಂಡೆನ್ಸ್ ಇದೆ. ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸ್ಪೋರ್ಟ್ಸ್ ಒಳಗಡೆ ಆ್ಯಡ್ ಒನ್ ಮೋರ್ ಕ್ಲಾಸ್. ಸ್ಪೋರ್ಟ್ಸ್ ಒಳಗಡೆನೂ ಅಟೆಂಡೆನ್ಸ್ ಹಾಕೋಬೇಕು. ನಾನು ಅಟೆಂಡೆನ್ಸ್ ಅಂತಾನೆ ಇನ್ನೊಂದು ಕ್ಲಾಸ್ ಕೊಡ್ತಾ ಇದ್ದೀನಿ. ನೋಡಿ, ಸ್ಪೋರ್ಟ್ಸಲ್ಲೂ ಅಟೆಂಡೆನ್ಸ್ ಆಗಿದೆ, ಮತ್ತೆ ವಾಟ್ ಅಕಾಡೆಮಿಕಲ್ಲೂ ಅಟೆಂಡೆನ್ಸ್ ಆಯಿತು, ಸ್ಪೋರ್ಟ್ಸಲ್ಲೂ ಅಟೆಂಡೆನ್ಸ್ ಆಯಿತು. ಎರಡು ಕ್ಲಾಸು ಸೇಮ್ ನೇಮ್ ಇದೆ, ಬಟ್ ಬೇರೆ ಬೇರೆ ಫೋಲ್ಡರಲ್ಲಿದೆ. ಇದನ್ನು ನಾನು ಆಕ್ಸೆಸ್ ಮಾಡಬೇಕು. ಆಕ್ಸೆಸ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ವಾಟ್ ಒಂದಿಷ್ಟು ಏನೋ ಕೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ, ಏನು ಎರರ್ ಇದೆ ಇದು ನೋಡ್ತಾ ಬನ್ನಿ. ಏನೋ ಒಂದು ಸಜೆಷನ್ ಇದೆ. ಕ್ಲಾಸ್ ಅಟೆಂಡೆನ್ಸ್ ಅಂಡ್ ಕ್ಲಾಸ್ ಅಟೆಂಡೆನ್ಸ್ ಡಿಕ್ಲೇರ್ಡ್ ಇನ್ ಈ ವಾಟ್ ರೆಸ್ಪೆಕ್ಟಿವ್ ವಾಟ್ BSc BCA ವಾಟ್ ಈ ಪ್ರಾಜೆಕ್ಟಲ್ಲಿ ಏನಿದೆಯಪ್ಪ ಅಂತ ಅಂದರೆ, ಕ್ಲಾಸ್ ಅಟೆಂಡೆನ್ಸ್ ಅನ್ನೋದು ಎರಡು ಹತ್ರ ಇದೆ. ಸೊ ಇದರಿಂದ ಏನಾಗುತ್ತೆ, ಕಾನ್ಫ್ಲಿಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನಾಗ್ತಾ ಇದೆ, ಕಾನ್ಫ್ಲಿಕ್ಟ್ ಆಗ್ತಾ ಇದೆ. ಸೊ ಎರಡು ಬೇರೆ ಬೇರೆ ಫೋಲ್ಡ್ರಲ್ಲಿ ಇದ್ರೂ ನಾವು ಪ್ರಾಜೆಕ್ಟಿಗೆ ಫೋಲ್ಡರ್ಗಳು ಆ್ಯಡ್ ಮಾಡ್ಕೊಂಡಿದ್ದೀವೋ ಹೊರತು ಆ್ಯಕ್ಚುಲಿ ಇಲ್ಲಿ ನಾವು ವರ್ಚುಯಲಿ ಏನು ಮಾಡ್ಕೋಬೇಕಾಗುತ್ತೆ, ನಾಟ್ ವರ್ಚುಯಲಿ, ಲಾಜಿಕಲಿ. ಸೊ ಇವುಗಳನ್ನ ನಾವು ಲಾಜಿಕಲಿ ಸಪರೇಟ್ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಈ ಥರ ಕ್ಲಾಸಸ್ನ ಒಂದು ಗ್ರೂಪಲ್ಲಿ, ಲಾಜಿಕಲ್ ಗ್ರೂಪಲ್ಲಿ ಹಾಕ್ತಾ ಹೋಗ್ತೀವಿ. ಅವುಗಳನ್ನ ಏನಂತ ಕರಿತೀವಿ, ನೇಮ್ ಸ್ಪೇಸಸ್ ಅಂತ ಕರಿತೀವಿ ನಾವು. ಏನಂತ ಕರಿತೀವಪ್ಪ, ನೇಮ್ ಸ್ಪೇಸಸ್ ಅಂತ. ಸೊ ಆ ನೇಮ್ ಸ್ಪೇಸ್ನ ಹೆಂಗೆ ಕ್ರಿಯೇಟ್ ಮಾಡೋದು ನಾನಿಲ್ಲಿ ತೋರಿಸ್ತೀನಿ, ನೋಡ್ತಾ ಬನ್ನಿ.
ನೇಮ್ ಸ್ಪೇಸ್ ಕೀವರ್ಡ್ ಇದು ನೇಮ್ ಸ್ಪೇಸ್ ಅನ್ನೋದು. ಇದಕ್ಕೆ ನಾನೇನಂತ ಕೊಡ್ತೀನಿ, ಯಾವುದಪ್ಪ ಇದು ಕ್ಲಾಸು, ಎಲ್ಲಿದೆ ನೋಡ್ತಾ ಬರೋಣ. ಈ ಕ್ಲಾಸ್ ಅಟೆಂಡೆನ್ಸ್ ಅಲ್ಲಿ ಇರೋದಲ್ಲ, ಇದು ಸ್ಪೋರ್ಟ್ಸ್ ಅಲ್ಲಿ ಇರೋದು. ನೇಮ್ ಸ್ಪೇಸ್ ಸ್ಪೋರ್ಟ್ಸ್ ಅಂತ ಕೊಡ್ತೀನಿ ನಾನು. ಏನಂತ ಕೊಟ್ಟೆ, ಸ್ಪೋರ್ಟ್ಸ್ ಅಂತ ಕೊಟ್ಟೆ. ಎಂಡ್ ನೇಮ್ ಸ್ಪೇಸ್. ಇದ್ರ ಒಳಗಡೆ ಬರೀ ಫೋಲ್ಡರ್ ಕ್ರಿಯೇಟ್ ಮಾಡೋದಲ್ಲ, ಫೋಲ್ಡರ್ ಬಂದ್ಬಿಟ್ಟು ಏನಾಗುತ್ತೆ, ಫಿಸಿಕಲಿ ಆಗುತ್ತೆ. ಲಾಜಿಕಲಿ ಮಾಡಬೇಕಪ್ಪ ಅಂತಂದ್ರೆ ವಿ ನೀಡ್ ಟು ಡೂ ದಿಸ್. ನೇಮ್ ಸ್ಪೇಸ್ ಒಳಗಡೆ ನಾನೇನು ಹಾಕೊಂಡೆ, ವಾಟ್ ಸ್ಪೋರ್ಟ್ಸ್ ಅಂತ ಹಾಕೊಂಡೆ. ಸಿ ದಿಸ್ ಈಸ್ ವಾಟ್ ಸ್ಪೋರ್ಟ್ಸ್ ಅನ್ನೋದೇನೋ ನೇಮ್ ಸ್ಪೇಸ್ ಆಯಿತು, ಅದರೊಳಗಡೆ ಅಟೆಂಡೆನ್ಸ್ ಇದೆ. ಅದೇ ರೀತಿ ಇನ್ನೊಂದು ಅಟೆಂಡೆನ್ಸ್ ಇದೆ, ಇದನ್ನ ನಾನು ಮತ್ತೊಂದು ನೇಮ್ ಸ್ಪೇಸಲ್ಲಿ ಹಾಕೋಬೇಕು. ಯಾವ ನೇಮ್ ಸ್ಪೇಸಲ್ಲಿ ಹಾಕ್ತೀರಾ, ನೇಮ್ ಸ್ಪೇಸ್ ವಾಟ್ ಇಸ್ ದಿಸ್, ಅಕಾಡೆಮಿಕ್ಸ್, ಅಕಾಡೆಮಿಕ್. ಓಕೆನಾ. ಬೇರೆ ಬೇರೆ ನೇಮ್ ಸ್ಪೇಸ್ ಅಲ್ಲಿ ಏನಿದೆ, ಅಕಾಡೆಮಿಕ್, ACADEMIC. ಓಕೆ, ಅಕಾಡೆಮಿಕ್. ಇಲ್ಲಿ ಬರೀ ಫೋಲ್ಡರ್ ಅಲ್ಲಿ ಹಾಕೊಳ್ಳೋದಲ್ಲ, ಲಾಜಿಕಲಿನೂ ನಾವು ಈ ತರ ಸಪರೇಟ್ ಮಾಡಬೇಕು ಅಂತ. ಲಾಜಿಕಲ್ ಗ್ರೂಪಿಂಗ್ ಇದು, ಈ ತರ ಹಾಕೊಳ್ಳೋದು ಫಿಸಿಕಲ್ ಗ್ರೂಪಿಂಗ್. ಗಾಟ್ ಇಟ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು ನಾವು, ಇಲ್ಲಿ ನಾನು ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ತಾ ಬರ್ತೀನಿ. ನಾನು ಏನು ಮಾಡ್ತಾ ಬರ್ತೀನಿ, ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಬರ್ತೀನಿ. ಇದೆಲ್ಲ ನಾನು ಕೋಡ್ ತೆಗೆದು ಬಿಡ್ತೇನೆ ಇದನ್ನ. ಓಕೆ, ರಿಮೂವ್ ಆಲ್ ದಿಸ್ ಸ್ಟಫ್. ಇದೆಲ್ಲ ತೆಗೆಯೋಣ. ಇದು ಈ ಇನ್ನೊಂದು ಸಬ್ ರೂಟೀನ್ ಇದೆಯಲ್ಲ, ಇದು ತೆಗೆದ್ಬೇಡ. ನಾನು ಇವಾಗ ಏನು ಮಾಡಬೇಕು, ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕು. ಆಬ್ಜೆಕ್ಟ್ನ ಹೆಂಗೆ ಕ್ರಿಯೇಟ್ ಮಾಡೋದು, ಓಕೆ. ಸೊ ಜಸ್ಟ್ ವಾಟ್ ವಿ ನೀಡ್ ಟು ಸರ್ಚ್ ಕ್ರಿಯೇಟ್ ಆಬ್ಜೆಕ್ಟ್ಸ್ ಇನ್ VB.NET. ಆಬ್ಜೆಕ್ಟ್ಸ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ. ಸಿ ವಿ ಹ್ಯಾವ್ ಲಾಟ್ ಆಫ್ ಟ್ಯುಟೋರಿಯಲ್ಸ್ ಹಿಯರ್. ಇಲ್ಲೆಲ್ಲಾದರೂ ಒಂದು ಎಕ್ಸಾಂಪಲ್ ಇರುತ್ತೆ, ಅದನ್ನು ನಾವು ಎಕ್ಸಾಂಪಲ್ನ ಏನು ಮಾಡ್ಕೋಬೇಕು, ಓಕೆ ವಿ ನೀಡ್ ಟು ಇಂಪ್ಲಿಮೆಂಟ್. ನೋಡ್ತಾ ಬನ್ನಿ, ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಏನು ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ, ಡಿಮ್ ವಾಟ್ ಕೀವರ್ಡ್ ಯೂಸ್ ಮಾಡಿಕೊಂಡು ಬಾಕ್ಸ್ 1 ಅಂತ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಕ್ಲಾಸ್ ಇದು, ಬಾಕ್ಸ್ ಕ್ಲಾಸ್. ಬಟ್ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ವಾಟ್ ಅಟೆಂಡೆನ್ಸ್ ಕ್ಲಾಸ್, ಸ್ಪೋರ್ಟ್ಸ್ದು ಅಟೆಂಡೆನ್ಸ್ ಕ್ಲಾಸ್ದು. ಓಕೆನಾ. ಸ್ಪೋರ್ಟ್ಸ್ ನೇಮ್ ಸ್ಪೇಸಲ್ಲಿರೋ ಅಟೆಂಡೆನ್ಸ್ ಕ್ಲಾಸ್ ಏನು ಮಾಡಬೇಕು, ಐ ಯೂಸ್ ಟು ಕ್ರಿಯೇಟ್ ದಿ ಆಬ್ಜೆಕ್ಟ್. ಅದಕ್ಕೆ ನಾನು ಏನು ಕೊಡ್ತೀನಿ, ಸ್ಪೋರ್ಟ್ಸ್ ಅಟೆಂಡೆನ್ಸ್. ಓಕೆ, ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಯಾವ ಕ್ಲಾಸ್ ಅದು, ಅಟೆಂಡೆನ್ಸ್ ಕ್ಲಾಸ್. ಅಟೆಂಡೆನ್ಸ್, ನ್ಯೂ ಅಟೆಂಡೆನ್ಸ್. ಓಕೆ, ಬಟ್ ಇಲ್ಲಿ ಹೇಳ್ತಾ ಇದ್ದಾನೆ, ನೋಡ್ತಾ ಬನ್ನಿ ಏನಂತ, ಯಾವ ವಾಟ್ ಅಟೆಂಡೆನ್ಸ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ, ಯಾವ ಕ್ಲಾಸ್ ಯೂಸ್ ಮಾಡ್ತಾ ಇದ್ದೀರಾ ನೀವು. ಅಟೆಂಡೆನ್ಸ್ ಅನ್ನೋದು ಎರಡು ಹತ್ರ ಇದೆ, ಒಂದು ಅಕಾಡೆಮಿಕ್ ನೇಮ್ ಸ್ಪೇಸಲ್ಲಿ ಇದೆ, ಇನ್ನೊಂದು ಸ್ಪೋರ್ಟ್ಸ್ ನೇಮ್ ಸ್ಪೇಸಲ್ಲಿ ಇದೆ. ಅದನ್ನೇ ಇಲ್ಲಿ ಕೇಳ್ತಾ ಇದ್ದಾನೆ, ನೋಡ್ತಾ ಬನ್ನಿ. ಇಂಪೋರ್ಟ್ BSc BCA.sports, ಇಂಪೋರ್ಟ್ BSc BCA.academic. ಗೆಟಿಂಗ್ ಅಂದರೆ ನಾನು ಇಂಪೋರ್ಟ್, ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಸ್ಪೋರ್ಟ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ ಇಂಪೋರ್ಟ್ BSc BCA.sports ಈ ನೇಮ್ ಸ್ಪೇಸ್ನ ಏನು ಮಾಡ್ತಾ ಇದ್ದೀನಿ, ನಾನು ಇಂಪೋರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇದರ ಅರ್ಥ ಏನು, ಇಲ್ಲಿ ನಾನು ಕ್ರಿಯೇಟ್ ಮಾಡಿರೋಂಥ ಅಟೆಂಡೆನ್ಸ್ ಕ್ಲಾಸು ಯಾವ ನೇಮ್ ಸ್ಪೇಸಲ್ಲಿ ಇರೋದು, ಸ್ಪೋರ್ಟ್ಸಲ್ಲಿ ಇರೋದು. ಓಕೆ, ಇನ್ ದಿ ಸೇಮ್ ಮೀನ್ ಟೈಮ್ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ವಾಟ್ ಇಂಪೋರ್ಟ್ಸ್ BSc BCA.academicನು ಇಂಪೋರ್ಟ್ ಮಾಡ್ಕೊತಾ ಇದೆ. ಅವಾಗ ಮತ್ತೆ ಇಲ್ಲಿ ಎರರ್ ಬರ್ತಾ ಇದೆ. ಏನು ಎರರ್ ಬರ್ತಾ ಇದೆ ನೋಡಿ, ನೀವು ಅಟೆಂಡೆನ್ಸ್ ಅಂತ ಕ್ಲಾಸ್ ಯೂಸ್ ಮಾಡಿದ್ದೀರಲ್ಲ, ಅದು ಆಂಬಿಗ್ಯೂಯಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆಂಬಿಗ್ಯೂಟಿ ನಥಿಂಗ್ ಬಟ್ ಎ ಕನ್ಫ್ಯೂಷನ್. ಏನಕ್ಕಪ್ಪ, ನೀವು ಅಕಾಡೆಮಿಕ್ಕು ಇಂಪೋರ್ಟ್ ಮಾಡ್ಕೊಂಡಿದ್ದೀರಾ, ಸ್ಪೋರ್ಟ್ಸು ಇಂಪೋರ್ಟ್ ಮಾಡ್ಕೊಂಡಿದ್ದೀರಾ, ಎರಡರಲ್ಲೂ ಇದೇ ಥರ ಕ್ಲಾಸ್ ಇದೆ ಅಟೆಂಡೆನ್ಸ್ ಅಂತ. ಹಾಗಾದರೆ ನೀವು ಯೂಸ್ ಮಾಡ್ಕೊಂಡಿರೋದು ಯಾವ ವಾಟ್ ನೇಮ್ ಸ್ಪೇಸ್ದು ಕ್ಲಾಸ್ ಇದು ಅಂತ. ಓಕೆ, ಅದಕ್ಕೆ ನಾನು ಇನ್ನೂ ತುಂಬ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಪ್ಪ ಅಂತಂದರೆ, ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಸ್ಪೋರ್ಟ್ಸ್, ಇದು ಸ್ಪೋರ್ಟ್ಸ್ ಆಗಿದ್ದರೆ SPORTS, ಸ್ಪೋರ್ಟ್ಸ್ ಡಾಟ್ ಅಟೆಂಡೆನ್ಸ್. ಲೆಟ್ ಸಿ ಏನಿದು, ಟೈಪ್ ಸ್ಪೋರ್ಟ್ ಅಟೆಂಡೆನ್ಸ್ ಈಸ್ ನಾಟ್ ಡಿಫೈನ್ಡ್. ಸ್ಪೋರ್ಟ್ ಎಸ್ ಹಾಕ್ಬೇಕಿಲ್ಲಿ. ಓಕೆನಾ.
ನೋಡ್ತಾ ಬನ್ನಿ, ಇಲ್ಲೂ ನಾನು ಅದೇ ಚೇಂಜಸ್ ಮಾಡ್ಕೋಬೇಕು. ಅಂದರೆ ಯಾವ ಕ್ಲಾಸ್ ಇದು? ಸ್ಪೋರ್ಟ್ಸ್ ನೇಮ್ ಸ್ಪೇಸಲ್ಲಿರೋದು, ಸ್ಪೋರ್ಟ್ಸ್ ಡಾಟ್ ಅಟೆಂಡೆನ್ಸ್. ಗೆಟಿಂಗ್? ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಇನ್ನೊಂದು ಏನು ಮಾಡ್ಕೋಬೇಕಪ್ಪ ಅಂತ ಅಂದರೆ, ಇನ್ನೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೋಬೇಕು. ಯಾವ ಆಬ್ಜೆಕ್ಟು? ಡಿಮ್ ಸ್ಪೋರ್ಟ್ಸ್ ಆಯ್ತಾ. ಇವಾಗ ಅಕಾಡೆಮಿಕ್ ಅಟೆಂಡೆನ್ಸ್, ಅಕಾಡೆಮಿಕ್ ಅಟೆಂಡೆನ್ಸ್, ಅಟೆಂಡೆನ್ಸ್ ಆಸ್, ಇಲ್ಲಿ ನೋಡ್ತಾ ಬನ್ನಿ, ಅಕಾಡೆಮಿಕ್ ಡಾಟ್ ಅದರಲ್ಲಿರೋ ಕ್ಲಾಸ್ ಯಾವುದು? ಅಟೆಂಡೆನ್ಸ್. ಸೊ ಇಲ್ಲಿ ನ್ಯೂ ಕೀವರ್ಡ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಸೊ ಅಕಾಡೆಮಿಕ್ ಡಾಟ್ ಅಟೆಂಡೆನ್ಸ್ ಬ್ರಾಕೆಟ್ ಹಾಕೊಂಬೋಣ. ಸಿ, ಇಲ್ಲಿ ನೇಮ್ ಸ್ಪೇಸ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದು ನಿಮ್ಗೊಂದು ಐಡಿಯಾ ಬಂದಿರ್ಬೋದು. ಇಲ್ಲಿ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ನೇಮ್ ಸ್ಪೇಸಸ್ನ ನಾವು? ದಿ ಪರ್ಪಸ್ ಈಸ್ ಲಾಜಿಕಲಿ ಗ್ರೂಪ್ ಮಾಡ್ತಾ ಇದ್ದೀವಿ. ಇಲ್ಲಿ ಬರೀ ಫೋಲ್ಡರ್ಸ್ನ ಮಾಡ್ಕೊಂಡಾಗ ಏನಾಗುತ್ತಪ್ಪ, ಫಿಸಿಕಲಿ ನಾವು ನೋಡ್ಬೋದು. ಇದನ್ನ ರೈಟ್ ಕ್ಲಿಕ್ ಮಾಡಿ ಓಪನ್ ಎಕ್ಸಿಸ್ಟಿಂಗ್ ವಾಟ್ ಫೋಲ್ಡರ್ ಇನ್ ಎಕ್ಸ್ಪ್ಲೋರರ್ ಅಂತ ಅಂದರೆ ಇಲ್ಲಿ ಎಲ್ಲಿದೆ ಇದು? ಅಕಾಡೆಮಿಕ್ ಡಾಟ್ ವಿ ಬಿ, ಅಟೆಂಡೆನ್ಸ್ ಡಾಟ್ ವಿ ಬಿ ಎಲ್ಲಿದೆಯಪ್ಪ ಅಂದರೆ ಅಕಾಡೆಮಿಕ್ ಫೋಲ್ಡ್ರಲ್ಲಿದೆ. ಅದೇ ರೀತಿ ಸ್ಪೋರ್ಟ್ಸ್ ಫೋಲ್ಡ್ರಲ್ಲಿದೆ. ಇದು ಫಿಸಿಕಲ್ ಆಗಿ ಏನು ಮಾಡಿದ್ದಾಯಿತು, ನಾವು ಸಪ್ರೇಟ್ ಮಾಡ್ಕೊಂಡಿದ್ದಾಯಿತು. ಬಟ್ ಲಾಜಿಕಲಿ ಸಪ್ರೇಟ್ ಮಾಡಬೇಕಪ್ಪ ಅಂತ ಅಂದರೆ, ಲಾಜಿಕಲಿ ಸಪ್ರೇಟ್ ಮಾಡಿ ಎಲ್ಲ ಕ್ಲಾಸಸ್ನು ಒಂದು ಲಾಜಿಕಲ್ ಗ್ರೂಪ್ ಒಳಗಡೆ ಹಾಕೋಬೇಕಪ್ಪ ಅಂತ ಅಂದರೆ ವಿ ನೀಡ್ ಟು ಕಮ್ ಫಾರ್ ವಾಟ್ ನೇಮ್ ಸ್ಪೇಸಸ್. ಇಲ್ಲಿ ನಾವು ನೇಮ್ ಸ್ಪೇಸ್ನ ಕ್ರಿಯೇಟ್ ಮಾಡೋದು ಹೆಂಗೆ ಅಂತಲೂ ಹೇಳಿದ್ದೀನಿ, ಜೊತೆಗೆ ಈ ನೇಮ್ ಸ್ಪೇಸಸ್ನ ಯಾವ ರೀತಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಹೆಂಗೆ ಅಂತಲೂ ಹೇಳಿದ್ದೀನಿ. ಇಲ್ಲಿ ಮಲ್ಟಿಪಲ್ ವಾಟ್ ಕ್ಲಾಸಸ್ ವಿತ್ ದಿ ಸೇಮ್ ನೇಮ್ ಇದ್ದಾಗ ಯಾವ ರೀತಿ ಮೆನ್ಷನ್ ಮಾಡ್ಕೊಳ್ಳೋದು ಅನ್ನೋದು ಹೇಳಿದ್ದೀನಿ. ದಿಸ್ ಈಸ್ ವಾಟ್ ನೇಮ್ ಸ್ಪೇಸ್ ರಿಲೇಟೆಡ್ ಕಾನ್ಸೆಪ್ಟ್. ಸೊ ಇದನ್ನ ಸೇವ್ ಮಾಡಿಬಿಟ್ಟು ಬಿಲ್ಡ್ ಮಾಡೋಣ. ದೆನ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಫೈನ್ ಇಫ್ ದಿ ಥಿಂಗ್ಸ್ ಆರ್ ಗೋಯಿಂಗ್ ವಾಟ್ ದಿಸ್ ಪ್ರಾಜೆಕ್ಟ್ ಈಸ್ ಬಿಲ್ಡ್ ಸಕ್ಸಸ್ಫುಲಿ. ಎಸ್, ಹಾಗಾದರೆ ನೇಮ್ ಸ್ಪೇಸ್ ಅಂದರೆ ಏನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಡೆಫಿನೇಷನ್ ನೇಮ್ ಸ್ಪೇಸ್ ಇನ್ VB.NET. ಸಿ, ನೋಡ್ತಾ ಬನ್ನಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ? ನೇಮ್ ಸ್ಪೇಸ್ ಆರ್ ಸಿಮಿಲರ್ ಇನ್ ಕಾನ್ಸೆಪ್ಟ್ಸ್ ಟು ಎ ಫೋಲ್ಡರ್ ಇನ್ ಎ ಕಂಪ್ಯೂಟರ್ ಫೈಲ್ ಸಿಸ್ಟಮ್. ಏನು ಹೇಳ್ತಾ ಇದ್ದಾನೆ? ಕಂಪ್ಯೂಟರ್ ಫೋಲ್ಡರ್ ಸಿಸ್ಟಮ್ ಅಥವಾ ಫೈಲ್ ಸಿಸ್ಟಮ್ ಅಲ್ಲಿ ಏನಿರುತ್ತೆ ಕಾನ್ಸೆಪ್ಟ್, ಅದೇ ತರ ನೇಮ್ ಸ್ಪೇಸಸ್. ಬಟ್ ಅಲ್ಲಿ ಕಂಪ್ಯೂಟರ್ನಲ್ಲಿ ಏನಾಗಿರ್ತೀವಿ, ಫಿಸಿಕಲಿ ಮಾಡ್ಕೊಂಡಿರ್ತೀವಿ. ಇಲ್ಲಿ ನಾವೇನು ಮಾಡ್ಕೋಬೇಕಾಗುತ್ತೆ, ಅದನ್ನೇ ಲಾಜಿಕಲಿ ಇಂಪ್ಲಿಮೆಂಟ್ ಮಾಡಬೇಕು. ದಟ್ ಈಸ್ ವಾಟ್ ಲಾಜಿಕಲ್ ಗ್ರೂಪಿಂಗ್. ಥ್ರೂ ಪ್ರೋಗ್ರಾಮೆಟಿಕಲಿ ನಾವು ಗ್ರೂಪ್ ಮಾಡ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ಓಕೆ, ಲೈಕ್ ಫೋಲ್ಡರ್ಸ್, ನೇಮ್ ಸ್ಪೇಸಸ್ ಎನೇಬಲ್ ಕ್ಲಾಸಸ್ ಟು ಹ್ಯಾವ್ ಯೂನಿಕ್ ನೇಮ್, ಆರ್ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ಎ ಲಾಜಿಕಲ್ ನೇಮಿಂಗ್. ಇದನ್ನ ಏನಂತ ಹೇಳ್ತಾ ಇದೀವಿ ನಾವು? ಲಾಜಿಕಲ್ ನೇಮಿಂಗ್ ಸ್ಕೀಮ್ ಫಾರ್ ಗ್ರೂಪಿಂಗ್ ರಿಲೇಟೆಡ್ ಟೈಪ್ಸ್ ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ವಾಟ್ ದಿ ನೇಮ್ ಸ್ಪೇಸಸ್. ಪ್ರಾಬಬಲಿ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಸೊ ದಟ್ಸ್ ಇಟ್. ಇದು ನೇಮ್ ಸ್ಪೇಸಸ್ಸು ಮತ್ತೆ ಬೇರೆ ಬೇರೆ ವಾಟ್ ಸ್ಕೋಪ್ ರಿಲೇಟೆಡ್ ಕಾನ್ಸೆಪ್ಟ್ಸ್ನ ನಾವು ಡಿಸ್ಕಸ್ ಮಾಡಿದ್ದಾಯಿತು. ನೆಕ್ಸ್ಟ್ ಕ್ಲಾಸಲ್ಲಿ ವಿ ನೀಡ್ ಟು ಗೋ ವಿತ್ ಸಮ್ ಅದರ್ ನ್ಯೂ ಟಾಪಿಕ್. ಥ್ಯಾಂಕ್ ಯು ಆಲ್. ಹ್ಯಾವ್ ಎ ನೈಸ್ ಡೇ.